ಪೌಡರ್ಗೂ ಸರ್ ಆಕ್ಚುಲಿ ಸರ್ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು 2-3 ಡೇಸ್ ಬ್ಯಾಕ್ ಟಗರು ಪಲ್ಯ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಬಂದಿದ್ದಾರೆ ಸರ್. ಅವರು ಟಗರು ಪಲ್ಯ ಎಲ್ಲ ನೀವು ಥಿಯೇಟರ್ ನೋಡಿ OTT ನೋಡಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿಂದ ಫಿಲ್ಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂದಿದೆ. ಇದು ಅವಾರ್ಡ್ ನಿಮಗೆ ಸೇರಿದ್ದು ಮತ್ತೆ ನಮ್ಮ ಟಗರು ಪಲ್ಯ 100%. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಪೌಡರ್ ಚಿತ್ರದಲ್ಲೇ ಅಣ್ಣಾಚಿ ಅನ್ನುವಂತಹ ಒಂದು ಪಾತ್ರ ಮಾಡ್ತೀರಾ, ಹೇಳಿ ಅಣ್ಣಾಚಿ ಪಾತ್ರದ ಬಗ್ಗೆ. ಈ ಪೌಡರ್ಗೂ ನನಗೂ ತುಂಬಾ ಅವಿನಾಭಾವ ಸಂಬಂಧ. ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಅಲ್ವಾ? ಮೊದಲು ಮುಂದೆ ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಸೂರ್ಯ ಬಂದಿತ್ತು. ಇದು ಜನಾರ್ದನ್ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿಯವರು ನಾವು ಸಿನಿಮಾ ಮಾಡ್ತೀವೋ ಬಿಡ್ತೀವಿ ಯಾವಾಗ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ KRG ಒಳಗೆ, ಅದು ಜಯಣ್ಣ ಕಂಪ್ನಿ, KRG ಕಂಪ್ನಿ, ಇದೆಲ್ಲ ಒಂಥರ ನಡೀತಾ ಇರ್ತದೆ. ಏನೇನು ಕಥೆಗಳು ನಡೀತದೆ. ಈ ಕತೆ ತುಂಬಾ ಹಿಂದೆ ಹೇಳಿದ್ರು, ಅದ್ಭುತವಾಗಿದೆ ಅಂತ. ನನಗೆ ಬಹಳ ತುಂಬಾ ಕನ್ನಡ ಚಿತ್ರರಂಗಕ್ಕೆ ಒಂದು ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ. ಇದು ಸ್ಟೈಲೈಸೇಷನ್ನು ಹೌದು, ಎಕ್ಸಾಗರೇಷನ್ನು ಹೌದು, ಆಮೇಲಿಂದ ಒಟ್ಟು ಪೌಡರ್ನ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ 1 ಪೀಸ್ ನಮ್ಮ ಕನ್ನಡಕ್ಕೆ, ಒಂದೇ ಪೀಸ್ ಅದು. ಬೇರೆ ನಿಮಗೆ 100% ನಮ್ಮ ತಾಯಣ್ಣಿಗೂ ದೇವರಣ್ಣಿಗೂ ನಮ್ಮ ಮಂದಿಯವ್ರ ಮೇಲೆ ಹಣೆ ಕೇಳ್ತೀನಿ, ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ. ಅದ್ರಲ್ಲಿ ನಾನು ಯಾವುದು ಎಕ್ಸಾಗ್ರೇಷನ್ ಹೇಳ್ತಾನೆ. ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ, ಎಲ್ಲ ಕೈಗೆ ಬಂದ್ಬಿಟ್ಟಿದೆಯಲ್ಲ. ಯಾವ್ಯಾವ ದೇಶದ್ದು, ಎಲ್ಲಿದು, ಕೊರಿಯನ್ನು, ಅದು ಇದು ಯಾವ್ಯಾವ್ದ್ರದ್ದು ನೋಡ್ತಿರ್ತೀವಿ. ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು, ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು, ದಿಗಂತ ಆಗ್ಬೋದು, ಅನಿರುದ್ದು, ಶರ್ಮಿಳಾ ಮಾಂಡ್ರೆ ಸಿಕ್ಕಾಪಟ್ಟೆ ದುನಿಯಾ ವಿಜಯ್ ರೇಂಜ್ ಫೈಟ್ ಮಾಡಿದ್ದಾಳೆ. ಅಯ್ಯೋ ರಾಮ್ನೆ, ನಾನು ಡಬ್ಬಿಂಗಲ್ಲಿ ನೋಡಿ ಇದು ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ. ಹಂಗೆ ತಿರುಗಿಸಿ ಎಲ್ಲ ಹೊಡೆದಾಕ್ಬಿಟ್ಟವಳೆ ಎಲ್ಲರಿಗೂ. ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು, ಒಂದು 20 ಜನಕ್ಕೆ ಒಂದೇ ಸರಿ ಹೊಡೆದವಳೆ, ಲೆಕ್ಕ ಹಾಕೊಳ್ಳಿ. ಅಲ್ಲ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿಗೆ ಆ ಥರದ್ದು. ಧನ್ಯರಾಮು ಖುಷಿ ಆಗುತ್ತೆ ನಮಗೆ. ಧನ್ಯರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ, ಯಾಕೆಂದರೆ 3ನೇ ತಲೆಮಾರು ಅಣ್ಣವರು ಫ್ಯಾಮಿಲಿ. ಎಷ್ಟು ನೀನು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ, ನಮಗೂ ಸ್ವಲ್ಪ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರು ಇದ್ದಾಗ ನಮಗೆ ಹಾಡಿಗೆ, ಕೊರತೆಗೆ, ತರಲೆಗೆ ದೇವರನ್ನೇ ಕೊರತೆ ಇರಲ್ಲ. ಅವ್ರ ಫೋನ್ ದಿನಕ್ಕೆ ಒಂದು 25 ಫೋನ್ ಬರ್ತವೆ. ಆಕಾಶ ದೀಪ ಕೇಳ್ತಾನೆ ಇರ್ತೀವಿ. ಅದು ಕೇಳಿದ್ಮೇಲೆ ಗೌಡ್ರೆ ಇನ್ನೊಂದು ಯಾವ್ದಾನ ಹಾಡಿರ್ತೀವಿ. ಅದನ್ನ ನಮ್ಗೆ ಯಾವಾಗ ನನಗೊಂದು ಸ್ವಾರ್ಥ ಇತ್ತು, ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು. ಅದು ಮಂಗಳೂರು ಆಗ್ಬೋದು, ಕಾರವಾರ ಆಗ್ಬೋದು, ವಿಜಾಪುರ ಆಗ್ಬೋದು, ಹುಬ್ಳಿ, ಧಾರವಾಡ, ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ದು ತೆಲುಗು ಬೆಲ್ಟ್ನವರು ಒಬ್ರು ಬಂದಿರಲಿಲ್ಲ ಅವಾಗ. ಎಲ್ಲ ಗುಬ್ಬಿ ಹಿರಣ್ಣ ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದಗಳೇ ಬಂದಿರಲಿಲ್ಲ. ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ. ಮರಾಠಿ ಗಿರಾಟಿಗೆ ಹೋಗ್ಬಿಡೋನು, ಗಿನಾಸಂ ಕಲ್ತ್ಕೊಂಡು ನೋಡಕ್ ಬೇರೆ ನವಾಜುದ್ದೀನ್ ಸಿದ್ದಿಕಿ ಥರ ಅವನೇ ಭಯಂಕರ ನಟ ಬೇರೆ. ಆ ಮರಾಠಿ ಗಿರಾಟಿ ಹಿಂದಿ ಯಾಕಂದ್ರೆ ಬಿಜಾಪುರದವರೆಲ್ಲ ನಿಮ್ಗೆ 3 ಭಾಷೆ ಆರಾಮ್ಸೆ ಬರ್ತಾವೆ. ನಮಗೆ ತೆಲುಗು ಹೆಂಗೆ ಬರುತ್ತೋ ಅವ್ನಿಗೂ ಆರಾಮ 3-4 ಭಾಷೆ ಬರ್ತವೆ. ಅದು ನಿನಾಸಂಗೆ ಹೋಗಿದ್ರಿಂದ ಏನೋ ಹಿಂಗೆ ಈ ಕಡೆಗೆ ಬಂದ ಇದ್ರೆ ಮರಾಠಿ ಗಿರಾಟಿ ಹೋಗಿ ಅವ್ರ ಜೊತೆಗೆ ಆಕ್ಟ್ ಮಾಡ್ಕೊಂಡು ಇದ್ಬಿಡೋನು. ನಿಜವಾಗ್ಲೂ ಅವ್ರು ಬಂದಿರೋದಾಗ್ಬೋದು. ಇನ್ನು ನಾಗಭೂಷಣ್, ಇದು ಮೈಸೂರು ಪ್ರತಿಭೆ. ಅಪ್ಪ ಟಗರ್ಪುರದ್ದು ಇದು. ಈ ಸಿನಿಮಾ ಡಾನು ದೇವ್ರಣ್ಣಗೆ ನನ್ನ ತಮಾಷೆ ಹೇಳ್ತಿಲ್ಲ. ಈ ಸಿನಿಮಾ ಡಾನ್ ಅವನು ನಮ್ಮನ್ನೆಲ್ಲ ಹಾಕೊಂಡು ಕೆಡಬಿಟ್ಟು ದಜ ಲಾಸ್ಟ್ ಕೊನೆ ಸೀನ್ ನೋಡಿ ನೀವು ಹೆಂಗ್ ಯಾವ ರೇಂಜಿಗೆ ಬರ್ತಾನೆ. ಬ್ರೂಸ್ಲಿ ರೇಂಜಿಗೆ ಬರ್ತಾನೆ. ನಾವೆಲ್ಲ ಪ್ಯಾಕರು ಎಲ್ಲ ಅದನ್ನ ಹಂಗ್ ನೋಡ್ದಾಗ ಗೊತ್ಬಿಟ್ಟಿದ್ವಿ ಇದೇನ್ ಮಾಡ್ದ ಚಿಕ್ಕಣ್ಣ ಅಂದ್ಬಿಟ್ಟು ನಮ್ಗೆ. ಇದು ನಿಜವಲ್ಲಿ ಹೇಳ್ತೀನಿ ಕೇಳಿ, ವರ್ಲ್ಡ್ ವೈಡ್ ರೇಂಜ್ಗಿದೆ. ಇದನ್ನ ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಳ್ಳಿ ಅಂದ್ಬಿಡ್ತೀವಿ ನಾವು. ಬೇಡ, ಬನ್ನಿ ಥಿಯೇಟ್ರಿಗೆ ಬನ್ನಿ, ಒಳ್ಳೇದಾಯ್ತದೆ. ಏನೋ ಆಷಾಢದ್ದು ನಮ್ಗೆ ಒಳ್ಳೆ ಸೀಸನ್, ದೊಡ್ಡ ಪಿಕ್ಚರ್ಗಳು ಬರ್ತಿದ್ದಾವೆ ಅಲ್ವಾ. ಭೀಮಾ ದ್ವಾಪರ ಯುಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ. ಕೃಷ್ಣಂ ಪ್ರಣಯ ಸಖಿ, ಮ್ಯಾಕ್ಸು, ಈಗ ನಮ್ದು ಪೌಡರ್. ಇದನ್ನು ಆ ರೇಂಜ್ ಎಲ್ಲೂ ಮಿಸ್ ಆಗಲ್ಲ. ಏನು ಬೆಣ್ಣೆ ಮುರುಕು ಮೊದ್ದು
ಇದ್ರ ಬಾಯಲ್ಲಿ ಹಿಂಗೆಲ್ಲ ಬರ್ತಾವ ಅನ್ಕೋತೀನಿ ನಿಮ್ಗೆ. ನಮ್ಮ ಹೀರೋ ದಿಗಂತು ಈಗೇನು ಸ್ವಲ್ಪ ಬೆಳಗಾಗಿದ್ದಾನೆ, ಆದರೆ ಮುದ್ದು ಅದು. ಇವ್ರ ಬಾಯಲ್ಲಿ ಇಂಥವ್ರ ಹೇಳಿಸ್ಬಿಟ್ಟವ್ರ ಅಂತ ಜನಾರ್ದನ್ಗೆ. ಅನೀಶು ಎಲ್ಲರೂ ಇಡೀ ನಮ್ಮ KRG ಟೀಮ್ಗೆ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ, ಇಡೀ ತಂಡ. ಯಾಕೆ ಅಂತಂದರೆ ಈ ಥರದ್ದೊಂದು ಸ್ಟೈಲೈಸೇಷನ್ ಸಿನಿಮಾ ನಿಜವಾಗ್ಲೂ ಈ ಪ್ರಯತ್ನ ಮಾಡಿರಲಿಲ್ಲ, ಯೋಚನೆನೂ ಮಾಡಿರಲಿಲ್ಲ. ಒಂದು ಫಾರ್ಮೆಟ್ ನಮಗೆ ಯಾವಾಗ ಇರೋದು, ಒಂದು ಹೌದಪ್ಪ ಒಂದಷ್ಟು ಅದು ಬಿಟ್ಟು ಬೇರೆ ಬೇರೆ ಥರದ ಪ್ರಯೋಗಗಳು ಆಗಿದ್ದಾವೆ. ಇದು ಪ್ರಾಯೋಗಿಕವಾಗೂ ಹೌದು, ಪ್ರದರ್ಶನಕ್ಕೆ ಮಟ್ಟದಲ್ಲೂ ಹೌದು, ಅದ್ರ ಜೊತೆಗೆ ಪ್ರೊಫೆಷ್ನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅದ್ವೈತ್ ಅವರು ನಿಜವಾಗ್ಲೂ ಅದು ಲೈಟಿಂಗ್ ಗೀಟಿಂಗ್ ಎಲ್ಲ ನೀವು ನಾವು ಒಂದು ರೀತಿ ನಮಗೆ ಒಂದು ರೀತಿ ಆಹಾ ಅಂತ ಹಿಂಗೆ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೋದು, ಇಲ್ಲೆಲ್ಲ ಇದೀವಪ್ಪ ನಾವು ಅಂತ. ಅಷ್ಟು ಜನ ಪ್ರೊಫೆಷ್ನಲ್ ಮಾಡಿದ್ದಾರೆ ನಮ್ಮ KRG ತಂಡಕ್ಕೆ ಮತ್ತು ಇಡೀ ನಮ್ಮ ಟೀಮ್ಗೆ. ಬಂದಿರೋದಕ್ಕೆ ನೀವೆಲ್ಲರಿಗೂ, ನಮ್ಮ ಪತ್ರಕರ್ತರು ನೀವೆಲ್ಲರಿಗೂ, ಮತ್ತು ಮಾಧ್ಯಮದವ್ರಿಗೂ, ಅಕ್ಷರದವ್ರಿಗೂ, ದೃಶ್ಯದವ್ರಿಗೂ ಎಲ್ಲರಿಗೂ ನಿಮ್ಮೆಲ್ಲರೂ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಒಂದು ಬೇರೆ ಥರದ್ದು ಇದರಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲ ಕೇಕ್ ಹಾಕಿದ್ರಪ್ಪ ಹುಡುಗರು ಹುಡುಗಿರೇ ಕಾಣ್ತೀರಿ, ಯಾಕೋ ಹುಡುಗರೇ ಚಕ್ಕರಕ್ಕೆ ಬಂದಿದ್ದೀರಾ? ಅಯ್ಯೋ ನಿಮ್ಮ ಇವ್ರು ಯಾರೋ ಕೈ ಆಡಿಸ್ತಾರಿಲ್ಲ. ಅಮ್ಮಮ್ಮ ಮಿಸ್ ಮಾಡಬೇಡಿ, ಎಲ್ಲರೂ ಒಬ್ರಿಬ್ರಿಗೆ ಹೇಳ್ಬೇಕು, ಇಬ್ರು ಮೂವರಿಗೆ ಹೇಳ್ಬೇಕು, ಹಾಗೆ ಗುಂಪಕ್ಕೆ ಬತ್ತಿರ್ಬೇಕು. ಸುಮ್ಮನೆ ಕ್ಯಾಕ್ ನಗ್ತಿರ್ತೀರ, ಆಮೇಲೆ ಭಯ ಬಿದ್ದು ಹೋಗ್ತೀರಾ ಕೊನೆಗೆ. ಆಮೇಲಿಂದ ಈ ಕತೆ ನಾನು ಪೂರ್ತಿ ಹೇಳ್ಬಿಡೋಣ ಅನ್ಕೊಂಡೆ, ಜನ ಅದನ್ನ ಕಣ್ಣು ನೋಡ್ಬಿಟ್ರು, ಔಷಧಿ ಅಂದ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಪ್ಪ ಸಾರಿ ಹೇಳಿ ಸರ್. ಥ್ಯಾಂಕ್ ಯು. ಸರ್ ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು. ನೆಕ್ಸ್ಟ್ ಗೆಸ್ಟ್ ನ ಕರೆಯೋದು ಇಲ್ಲ, ಒಂದು ವಚನ, ಒಂದು ಭಾಷೆ ತಗತ್ತೀನಿ. ಹೌದಾ? ಕಮಾನ್ ಎಲ್ಲರೂ ಹಿಂಗೆ ಕೈ ಇಟ್ಕೊಳ್ಳಿ, ಹಿಂಗೆ ಎಲ್ಲರೂ ಪ್ಲೀಸ್. ಎಂತಾನೆ ನಿಮ್ ದುಡ್ಡು ನಮ್ಮ ತಾಯಣ ಕೇಳೋದ, ಹಿಂಗೆ ಇಟ್ಕೊಂಡ್ರಪ್ಪ ಎಲ್ಲ ಹಿಂಗಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಎಲ್ಲ. ಹಿಂಗೆ ಕೊಟ್ಟ ಮಾತನು ತಪ್ಪಲಾರೆನೋ, ಪೌಡರ್ ಬಗ್ಗೆ ಯೋಚನೆ ಮಾಡುವೇನೋ, ಆಗಸ್ಟ್ 23 ತಪ್ಪದೆ ನಾನು ಸಿನಿಮಾವನ್ನು ನೋಡೋದು ಖಂಡಿತ. ಆಗಸ್ಟ್ 23 ತಪ್ಪದೆ ನಾನು ಪೌಡರ್ ಸಿನಿಮಾ ನೋಡೋದು ಖಂಡಿತ. ಹೇಳ್ರಿ ಯಾಕ್ರಿ ನೀವು? ಅಯ್ಯೋ ಖಂಡಿತ. ಆಗಸ್ಟ್ 23 ಪೌಡರ್ ಸಿನಿಮಾವನ್ನು ನೋಡುವುದು ಖಂಡಿತ ಅಲ್ವಾ? ಅಂದ್ರೆ ಶಾಪ, ದೇವ್ರೆ ಶಾಪಕ್ಕೆ ಬರೀ ಕೈ ನೋಡ್ಕೊಂಡೇ ಇರ್ಬೇಕಾಗತ್ತೆ ಜೀವನ ಪೂರ್ತಿ. ಇಲ್ಲಿ ನೋಡ್ಕೋಬೇಕಾರೆ ಈ ರೇಂಜ್ಗೆ ಇರುತ್ತೆ, ಈ ರೇಂಜ್ ಬರುತ್ತೆ, ಮತ್ತು ಈ ರೇಂಜ್ ಬಂದ್ಬಿಡು. ಬೇಡ ಬೇಡ ಬೇಡ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ. ನೀವು ಬೆಳೆಸಿದ್ರೆ ಬೆಳೆಯುತ್ತೆ, ಇಲ್ಲ ಅಂತಂದ್ರೆ ಬೋನ್ಶಾ ಗಿಡ ಬಿಡ್ತೀವಿ. ಬೋನ್ಶಾ ಗಿಡ ಅಂದ್ಬಿಟ್ಟು ಅಲ್ಲೇ ಬೆಳ್ಕೊತೀವಲ್ಲ ಹಿಂಗೆ, ಹಂಗಾಗ್ತೀವಿ. ಎತ್ತರಕ್ಕೆ ಬೆಳಿಬೇಕು. ಥ್ಯಾಂಕ್ ಯು.